ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ತಮ್ಮ ಶಬರಿಮಲೆಯಿಂದ ಪ್ರಸಾದ ತಂದುಕೊಟ್ಟಿದ್ದ ಅಂತ ಹೇಳಿದ್ದೆ. ಅದ್ರ ಜೊತೆಗೆ ತುಪ್ಪದ ಕಾಯಿ ತುಂಬಿಸಿರೋ ಅಂಥ ತುಪ್ಪ ಕೂಡ ತಂದುಕೊಟ್ಟಿದ್ದ. ಅದರಲ್ಲಿ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಪಾಯಸ ಮಾಡೋದಕ್ಕೆ ಹೆಸರುಬೇಳೆ, ಕಡಲೆಬೇಳೆ, ಶಾವಿಗೆ, ಡ್ರೈ ಫ್ರೂಟ್ಸ್, ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮತ್ತು ಆ ತುಪ್ಪನ ಯೂಸ್ ಮಾಡ್ಕೊಂಡು ಪಾಯಸ ಮಾಡಿದ್ದೀನಿ. ಫುಲ್ ತುಪ್ಪವನ್ನು ಯೂಸ್ ಮಾಡ್ಕೊಂಡು ಪಾಯಸ ಮಾಡಿದ್ದೆ. ತುಂಬಾ ರುಚಿಕರವಾಗಿ ಬಂದಿತ್ತು. ನಮ್ಮಮ್ಮ ಹೇಳಿದರು, ಇದನ್ನು ಸ್ವೀಟ್ಗೆ ಮಾತ್ರ ಯೂಸ್ ಮಾಡು, ಬೇರೆ ಏನಕ್ಕೂ ಯೂಸ್ ಮಾಡಬೇಡ ಅಂತ. ನೀವು ಹೀಗೇನಾ ಬರೀ ಸ್ವೀಟಿಗೆ ಮಾತ್ರ ಯೂಸ್ ಮಾಡೋದೆ, ಬೇರೆ ಯಾವುದಾದ್ರೂ ರೆಸಿಪಿಗೂ ಯೂಸ್ ಮಾಡ್ಕೋಬಹುದಾ? ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಫುಲ್ ತುಪ್ಪ ಯೂಸ್ ಮಾಡಿ ಪಾಯಸ ಮಾಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಯಾಕಂದರೆ ಅದು ದೇವ್ರ ಪ್ರಸಾದ ಆಗಿರೋದ್ರಿಂದ. ಇದು ಶನಿವಾರದ ವ್ಲಾಗ್. ಶನಿವಾರ ಬೇಗ ಅಂದರೆ 4 ಗಂಟೆಗೆ ಎದ್ದು ಫಸ್ಟ್ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಗೆ ಫಸ್ಟು ನಾನು ದೇವ್ರ ಮನೇಲಿ ಪೂಜೆಗೆ ರೆಡಿ ಮಾಡಿಕೊಂಡು ಆಮೇಲೆ ಉತ್ತಕ್ಕೆ ಪೂಜೆ ಮಾಡೋಕ್ಕೆ ಹೋಗೋಣ ಅಂತೇಳಿ ದೇವ್ರ ಮನೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಹೂಗಳೆಲ್ಲ ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡಿ ನಂತರ ರಂಗೋಲಿ ಬಿಡಿಸ್ಕೊಳ್ತೀನಿ. ಈ ಪೂಜೆ ವಿಡಿಯೋ ಜೊತೆಗೆ ನಿಮ್ಗೆ ಮತ್ತೊಂದು ಮಾಹಿತಿನ ಕೊಡೋಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಒಂದು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ, ನಾನು ಭಗವದ್ಗೀತೆನ ಓದ್ತಾ ಇದ್ದೀನಿ. ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದಾಗಲಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿವೆ, ತುಂಬಾ ಚೇಂಜಸ್ ಆಗಿವೆ ಅಂತ. ಆವಾಗ ನಾನು ಒಂದೇ ಒಂದು ಬದಲಾವಣೆ ಮಾತ್ರ ಹೇಳಿದ್ದೆ. ನಾನು ನೆಕ್ಸ್ಟ್ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಇವಾಗ ನಾನು ಶೇರ್ ಮಾಡ್ತೀನಿ ಪೂಜೆ ಜೊತೆಗೇ. ಯಾರಿಗಾದರೂ ಉಪಯೋಗ ಆಗಬಹುದು ಅಂತ ಹೇಳಿ ಅಷ್ಟೇ. ಮೊದಲನೇದಾಗಿ ರೂಲ್ಸ್ ಅಂತ ಬರೋದಾದರೆ, ರೂಲ್ಸ್ ಅಂದ ತಕ್ಷಣ ಅಯ್ಯೋ ಭಗವದ್ಗೀತೆ ಓದೋದಕ್ಕೂ ರೂಲ್ಸಾ ಅಂತ ಅಂದ್ಕೊಳ್ಬೋದು. ಖಂಡಿತ ಇಲ್ಲ. ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಿಲ್ಲ. ಗಂಡು ಮತ್ತು ಹೆಣ್ಣು ಯಾರು ಬೇಕಾದರೂ ಓದ್ಬೋದು ಭಗವದ್ಗೀತೆನ. ಯಾಕಂದರೆ ಎಲ್ಲ ಕೂಡ ಜೀವಿಗಳೇ ಅಂತ ಅಷ್ಟೇ. ಎನಿ ಟೈಮ್ ಇನ್ ಎನಿವೇರ್, ಎಲ್ಲಿ ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಭಗವದ್ಗೀತೆನ ಓದ್ಬೋದು. ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ, ಈ ಟೈಮಲ್ಲೇ ಓದಬೇಕು, ಇಂಥ ಜಾಗದಲ್ಲೇ ಓದಬೇಕು ಅಂತ ಹೇಳಿ. ಭಗವದ್ಗೀತೆನ ಲೈಫ್ ಲೆಸನ್ ಅಂತಲೇ ಹೇಳ್ತಾರೆ. ಹೌದು, ಹಿಂದೆ ಏನಾಗಿದೆ ಅದು ಒಳ್ಳೆಯದಕ್ಕೆ, ಏನು ಆಗ್ತಾ ಇದೆ ಅದು ಒಳ್ಳೆಯದಕ್ಕೆ, ಮುಂದೆ ಏನು ಆಗುತ್ತೆ ಅದು ಕೂಡ ಒಳ್ಳೆಯದಕ್ಕೆ ಅಂತಲೇ ಹೇಳ್ತಾರೆ. ಅಂದರೆ ಮೀನ್ಸ್ ನಾವು ಪಾಸ್ಟ್ ಬಗ್ಗೆ ಚಿಂತೆ ಮಾಡ್ತಾ ಫ್ಯೂಚರ್ ಬಗ್ಗೆ ವರಿ ಮಾಡ್ತಾ ಕೂರೋದ್ರ ಬದಲು ಪ್ರೆಸೆಂಟಲ್ಲಿ ನಾವು ಜೀವಿಸ್ಬೇಕು ಅಂತ ಹೇಳೋದು. ಇನ್ನು ನನಗೆ ಭಗವದ್ಗೀತೆ ಓದೋದಕ್ಕೆ ಶುರು ಮಾಡಿದ್ಮೇಲೆ ಏನು ಚೇಂಜಸ್ ಕಂಡಿದ್ದೀನಿ ಅಂತ ಅಂದರೆ, ಮೊದಲನೇದಾಗಿ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಎರಡನೇದು ಮೋಟಿವೇಶನ್. ನಿಜವಾಗ್ಲೂ ಪ್ರತಿಯೊಂದು ಪೇಜ್ನಲ್ಲೂ ನಮಗೆ ಭಗವದ್ಗೀತೆ ಓದುವಾಗ ಪ್ರತಿಯೊಂದು ಪೇಜ್ನಲ್ಲೂ ಮೋಟಿವೇಟ್ ಆಗ್ತೀವಿ. ಪ್ರತಿಯೊಂದು ಪೇಜಿಂದನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಭಗವದ್ಗೀತೆ ಓದೋದ್ರಿಂದ. ಮೇಯ್ನ್ಲಿ ನಮಗೆ ಎಲ್ರಿಗೂ ಇರೋ ಪ್ರಾಬ್ಲಮ್ ಬಂದು ಡಿಸ್ಟ್ರ್ಯಾಕ್ಷನ್. ನಾವು ಬೇಗ ಡಿಸ್ಟ್ರ್ಯಾಕ್ಷನ್ ಆಗಿಬಿಡ್ತೀವಿ. ನಾವು ಏನೋ ಒಂದು ಏಕಾಗ್ರತೆಯಿಂದ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆದರೆ ಸಡನ್ಲಿ ಡಿಸ್ಟ್ರ್ಯಾಕ್ಷನ್ ಆಗುತ್ತೆ. ಕೆಲವೊಬ್ಬರಿಗೆ ಇದಂತೂ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಡಿಸ್ಟ್ರ್ಯಾಕ್ಷನ್ ಬೇಗನೆ ಆಗಿಬಿಡ್ತೀವಿ. ಅದರಿಂದ ನಿಜವಾಗ್ಲೂ ಭಗವದ್ಗೀತೆನ ಓದೋದಕ್ಕೆ ಶುರು ಮಾಡಿ. ನಿಜವಾಗ್ಲೂ ಡಿಸ್ಟ್ರ್ಯಾಕ್ಷನ್ ಅನ್ನೋದು ಕಮ್ಮಿ ಆಗುತ್ತೆ. ಭಗವದ್ಗೀತೆ ಓದೋದ್ರಿಂದ ನಮಗೆ ಮೇಯ್ನ್ಲಿ ಏನಂದರೆ, ನಾವು ಏನಕ್ಕೆ ನಮ್ಮ ಜನನ ಆಗಿರೋದು, ನಾವು ಏನು ಮಾಡಬೇಕು, ಆದರೆ ಏನು ಮಾಡ್ತಾ ಇದ್ದೀವಿ, ನಾವು ಮಾಡಬೇಕಾಗಿರೋದಕ್ಕೂ ಮಾಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದರಿಂದ ನಮಗೆ ಡಿಸ್ಟ್ರ್ಯಾಕ್ಷನ್ ಆಗೋದು ಕಮ್ಮಿ ಆಗುತ್ತೆ. ಯೂಸಸ್ ಅಂತ ಹೇಳೋಕ್ಕೋದ್ರೆ ಮುಗಿಯೋದೇ ಇಲ್ಲ. ಪ್ರತಿಯೊಂದು ಸಾರಾಂಶದಲ್ಲೂ ತುಂಬಾ ಅರ್ಥನೇ ಇದೆ ಅಂತ ಹೇಳ್ಬೋದು. ಯಾರೆಲ್ಲ ಓದ್ತಾ ಇಲ್ಲ ಭಗವದ್ಗೀತೆನ, ಖಂಡಿತವಾಗ್ಲೂ ಓದೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫಲ್ಲಿ ಒಂದು ಬಿಗ್ ಚೇಂಜಸ್ನೇ ಕಾಣ್ತೀರಾ ನೀವು ಅಂತ ಹೇಳ್ತೀನಿ. ನೆಕ್ಸ್ಟು ಯಾವುದಾದ್ರೂ ಒಂದು ಹಬ್ಬ ಇದೆ ಅಂತ ಹೇಳಿದಾಗ ಹಿಂದಿನ ದಿನವೇ ನಾವು ದೇವ್ರ ಮನೇನ ಸ್ವಚ್ಛ ಮಾಡಿಕೊಂಡ್ರೆ ನಿಜವಾಗ್ಲೂ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ನಮಗೊಂದು ಉತ್ಸಾಹನೇ ಬೇರೆ ಥರನೇ ಇರುತ್ತೆ ಅಂತ ಹೇಳ್ಬೋದು. ದೇವ್ರ ಮನೆ ಒಂದು ಕ್ಲೀನಾಗಿ ಬಿಟ್ಟಿದ್ರೆ ನಾವು ಮನೆಯನ್ನು ಬೇಗನೆ ಕ್ಲೀನ್ ಮಾಡ್ಕೊಳ್ಬೋದು. ಮೇಯ್ನ್ಲಿ ನಾವು ಪೂಜೆ ಮಾಡೋದಕ್ಕೆ ದೇವ್ರ ಮನೆ ಕ್ಲೀನಾಗಿರಬೇಕು. ಅದಕ್ಕೆ ನಾನು ಯಾವಾಗಲೂ ಮಾಡೋ ಅಂಥ ಟ್ರಿಕ್ ಅಂದರೆ, ಹಬ್ಬದ ಹಿಂದಿನ ದಿನವೇ ಅಷ್ಟೇ, ಹಬ್ಬ ಅಂತಲ್ಲ, ಯಾವುದೇ ಒಂದು ವಾರಗಳ ದಿನ, ನಾನು ಪೂಜೆ ಮಾಡೋ ವಾರದ ದಿನ ಹಿಂದಿನ ದಿನ ಅಂತಲೇ ದೇವ್ರ ಮನೆಯೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ವೀಕ್ಲಿ ಒನ್ಸು ಅಥವಾ 15 ಡೇಸ್ಗೆ ಒನ್ಸ್ ಅಷ್ಟೇ ನಾನು ದೀಪಗಳನ್ನ ತೊಳೆಯೋದು ಮತ್ತು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಅದರಿಂದ ಹಿಂದಿನ ದಿನವೇ ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ಪೂಜೆ ಮಾಡೋದಕ್ಕೆ ಒಂದು ಒಳ್ಳೆ ಉತ್ಸಾಹ ಇರುತ್ತೆ. ನಾವು ಪೂಜೆ ಮಾಡುವಾಗ ತುಂಬಾ ಕಾಮಾಗಿ ಪೂಜೆ ಮಾಡ್ತೀವಿ. ತುಂಬಾ ಪ್ರೀಷಿಯಸ್ ಆಗಿ ಟೈಮ್ ಸಿಕ್ಕಿರುತ್ತೆ. ಹೆಣ್ಮಕ್ಳಿಗೆ ಹಬ್ಬಗಳು ಅಂದ್ರೇ ಖುಷಿ. ಅದರಲ್ಲೂ ಈ ರೀತಿ ಹಬ್ಬಗಳಲ್ಲಿ ದೇವ್ರ ಪೂಜೆ ಮಾಡೋದು ಅಂದರೆ ಇದ್ದಿದ್ದು ಖುಷಿ.
ಏನೋ ಒಂಥರ ಉತ್ಸಾಹ ಉಲ್ಲಾಸ ಅಂತಲೇ ಹೇಳ್ಬೋದು. ನನಗೂ ಕೂಡ ಹಾಗೆ ಹಬ್ಬ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಪೂಜೆಗೆ ದೇವ್ರ ಮನೆಯನ್ನೆಲ್ಲ ಸಿದ್ಧ ಮಾಡಿಕೊಂಡು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಒಂಥರ ಎಷ್ಟು ಒಂದೊಳ್ಳೆ ಅನುಭವ ಅನಿಸುತ್ತೆ. ರಂಗೋಲಿ ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಕಳಸಕ್ಕೆ ಈ ರೀತಿ ಒಂದು ಹೂವಿಗೆ ಅರಿಶಿನ ಕುಂಕುಮ ಹಚ್ಚಿ ಕಳಸದೊಳಗಡೆ ಹಾಕೊತೀನಿ. ಅದಾಗಿದ್ದಾದಮೇಲೆ ಹುತ್ತಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ಬೇಕಾಗಿದ್ದರಿಂದ ಅಲ್ಲಿಗೆ ಬೇಕಾಗಿರೋವಂಥ ಪೂಜೆ ಸಾಮಾನುಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ಹೌದು ಎಲ್ರಿಗೂ ಗೊತ್ತಿರೋ ಹಾಗೆ ನಾರ್ಮಲಾಗಿ ಗಂಧದ ಕಡ್ಡಿ, ಕರ್ಪೂರ, ಏನೇನಿದೆ ಪೂಜೆ ಸಾಮಾನು ಎಲ್ಲನೂ ಹಾಕ್ಕೊತೀವಿ. ಮೇಯ್ನಾಗಿ ಹುತ್ತಕ್ಕೆ ಪೂಜೆ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದನ್ನು ಮರೀದೆ ಹಾಕ್ಕೊಬೇಕು. ಹಾಗೆ ನಾಗರ ಸೆಡೆ ಅಂತ ಹೇಳಿ ಇದನ್ನು ಹುತ್ತಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ನಮ್ಮ ಕಡೆ. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮೇಯ್ನ್ಲಿ ಹಾಲು ಮತ್ತು ಬೆಣ್ಣೆ, ತುಪ್ಪ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಬೋದು, ಇಲ್ಲ ಅಂದರೆ ತುಪ್ಪ ಹಾಕ್ಕೊಬೋದು. ನಮ್ಮ ಮನೆಯಲ್ಲಿ ಬೆಣ್ಣೆ ಇದ್ದಿದ್ದ ಕಾರಣ ನಾನು ಬೆಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಳ್ತೀನಿ ಹುತ್ತಕ್ಕೆ ಹಾಕ್ಕೊಳ್ಳೋದಕ್ಕೆ. ಮತ್ತು ಪ್ರಸಾದ ಅಂತ ಬಾಳೆಹಣ್ಣು ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಪ್ರಸಾದ ಮಾಡ್ಕೊಳ್ತೀನಿ. ಮೇಯ್ನ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅರಿಶಿಣದ ಬಣ್ಣ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ಹುತ್ತಕ್ಕೆ ಪೂಜೆ ಮಾಡಬೇಕಾದ್ರೆ ಅರಿಶಿಣ ಬಣ್ಣದ ಹೂವನ್ನ ಆದಷ್ಟು ಇಡೋದಕ್ಕೆ ಟ್ರೈ ಮಾಡಿ. ಅದು ತುಂಬಾ ಇಷ್ಟವಾಗಿರೋದ್ರಿಂದ ಅದನ್ನಿಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಅರಿಶಿಣ ಕಲರ್ ಬಟ್ಟೆ ಕೂಡ ಸುಬ್ರಹ್ಮಣ್ಯಗೆ ಇಷ್ಟ ಆಗುತ್ತೆ. ಅರಿಶಿಣದ ಬಣ್ಣನೇ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಾನು ಅದರಿಂದ ಸೇವಂತಿಗೆ ಹೂವನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಇನ್ನು ಹುತ್ತಕ್ಕೆ ಬೇಕಾಗಿರೋ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಬಿಟ್ಟು ಬಂದು ಆಮೇಲೆ ಮನೆಯಲ್ಲಿ ದೀಪಾರ್ಚನ ಅಂತ ಹೇಳಿ ಹುತ್ತದ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಪೂಜೆ ಮಾಡ್ತೀನಿ. ತುಂಬಾ ಹೆವಿ ರಶ್ ಇದ್ದರು ಹುತ್ತದ ಹತ್ರ ಪೂಜೆ ಮಾಡೋದಕ್ಕೆ ಬೆಳಿಗ್ಗೆನೇ. ಯಾಕಂದರೆ ಈ ಸಲ ಬಿದ್ದಿದ್ದು ಮುಹೂರ್ತ ಬಂದು ಶುಕ್ರವಾರ ಮತ್ತು ಶನಿವಾರ 2 ದಿನ ಇತ್ತು. ಶುಕ್ರವಾರ ಮಧ್ಯಾಹ್ನ 12 ಗಂಟೆಯಿಂದ ಶನಿವಾರ ಮಧ್ಯಾಹ್ನ 12 ಗಂಟೆವರೆಗೆ ಷಷ್ಠಿ ಪೂಜೆ ಮಾಡುವಂಥ ಸಮಯ ಅಂತ ಹೇಳಿದ್ರಿಂದ ಶುಕ್ರವಾರ ಆಲ್ಮೋಸ್ಟ್ ಕಡಿಮೆ ಜನ ಮಾಡಿರ್ತಾರೆ. ಯಾಕಂದರೆ ಒಂದು ಹುತ್ತಕ್ಕೆ ಪೂಜೆ ಮಾಡಬೇಕಾದ್ರೆ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋದ್ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಇರೋಕ್ಕೆ ಆಗದೆ ಇರೋ ಕಾರಣ ಸುಮಾರು ಜನ ಶನಿವಾರ ಹುತ್ತಕ್ಕೆ ಪೂಜೆನ ಮಾಡಿರೋರು ಇದ್ದಾರೆ. ನಾನು ಕೂಡ ಹಾಗೆ ಶನಿವಾರದ ಪೂಜೆನೇ ಮಾಡಿದ್ದು. ಇನ್ನು ಮನೇಲಿ ದೀಪ ಹಚ್ಚಿ ಮನೇಲೂ ಕೂಡ ಪೂಜೆನ ಮುಗಿಸ್ಕೊಂಡೆ. ಹೀಗೆ ಎಲ್ಲರೂ ಮನೇಲೂ ಮಾಡೋ ಹಾಗೆ ಅವರೆಕಾಳು ಉಪ್ಪಿಟ್ಟನ್ನ ಮಾಡಿದ್ದೆ. ಈ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.